ಸ್ಪಾಟ್ ಅಲ್ಲಿ ಇದೆ, ಪೊಲೀಸ್ ಅವರು ಇದ್ದಾರೆ, ಫೈರ್ ಡಿಪಾರ್ಟ್ಮೆಂಟ್ ಬಂದಿದೆ. ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದೀವಿ. ಎಲ್ಲ ಹಾಸ್ಪಿಟಲ್ಸ್ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕಿಮ್ಸ್ ಅಲ್ಲಿ ಒಂದು ಕ್ಯಾಶುಯಾಲಿಟಿ ಬರ್ನ್ ಸೆಂಟರ್ ಇದೆ, ಅದಕ್ಕೊಂದು ಅಲರ್ಟ್ ಮಾಡಿದ್ದೀವಿ. ಸುಮಾರು 200 ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ. ಡಾಕ್ಟರ್ಸ್ಗೂ ಹೇಳಿದ್ದೀವಿ, ಎಲ್ಲರೂ ಡ್ಯೂಟಿನಲ್ಲಿ ಇದ್ದಾರೆ ಈಗ. ಅದಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಹೇಳಿದ್ದೀವಿ. ಇದೊಂದು ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಸೊ ಯಾವುದೇ ಗ್ಯಾಸಸ್ ರಿಲೀಸ್ ಆಗೋ ಸಾಧ್ಯತೆ ಇಲ್ಲ. ಜನರು ಅಕ್ಕಪಕ್ಕ ಇರೋರು ಹೆದರೋ ಅವಶ್ಯಕತೆ ಇಲ್ಲ. ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ JD ಇಂಡಸ್ಟ್ರೀಸ್ಗೆ ಬರ್ಲಿಕ್ಕೆ ಹೇಳಿದ್ದೀವಿ, ಅವರು ಬರ್ತಾರೆ. ಹಾಗೂ ಫ್ಯಾಕ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ಮಿಕ್ಕಿಂತ ಹೆಸ್ಕಾಂ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ. ಹೆಸ್ಕಾಂ ಡಿಪಾರ್ಟ್ಮೆಂಟ್ ಹೈ ಟೆನ್ಷನ್ ವೈರ್ಸ್ ಯಾವುದೇ ಸದ್ಯಕ್ಕೆ ಈ ಏರಿಯಾದಲ್ಲಿಲ್ಲ, ಸೊ ಅದಕ್ಕೂ ತೊಂದರೆ ಆಗಲ್ಲ. ಎಂಟೈರ್ ಫೋರ್ಸ್ ಇಸ್ ಇನ್ ಆಕ್ಷನ್. ನಾವು ಈ ಫಸ್ಟ್ ನಮ್ಮ ಪ್ರಯಾರಿಟಿ ಫೈರ್ನು ಕಂಟ್ರೋಲಲ್ಲಿ ಮಾಡಿ, ಫೈರ್ ಸ್ವಲ್ಪ ಎಕ್ಸಾಸ್ಟ್ ಆದ ನಂತರ we will give you a stock of this. 150 ಜನ 20 ಜನ ನಾಪತ್ತಾಗಿದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ಆಲ್ರೆಡಿ ಫ್ಯಾಕ್ಟ್ರಿ ಓನರ್ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ. ಅದೇ ರೀತಿ ಫ್ಲೋರ್ ಮ್ಯಾನೇಜರ್ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವರು ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಪೊಲೀಸ್ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಪೊಲೀಸ್ ಕಮಿಷನರು, IP ಅವರು ಮತ್ತು DCP ಎಲ್ಲರೂ ಸ್ಪಾಟಲ್ಲಿ ನಾವು ಇದ್ದೀವಿ. ಸೊ ಸ್ವಲ್ಪ ಅದನ್ನು ಸಂಗ್ರಹಣೆ ಮಾಡಿ ನಮ್ಮ ರೆಸ್ಕ್ಯೂ ಎಫರ್ಟ್ಸ್ ಫಸ್ಟ್ ನಾವು ಪ್ರಯಾರಿಟೈಸ್ ಮಾಡ್ತೀವಿ. ಅದಾದ ನಂತರ ಮಿಕ್ಕಿದ ಮಾಹಿತಿ ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋ ಕೆಲಸದಲ್ಲಿ ಇದ್ದೀವಿ. ಇದು ಮುಗಿದ ತಕ್ಷಣ ನಮಗೆ ಯಾವುದೇ ಮಾಹಿತಿ ಬಂದಿದೆ ಅಂದರೆ ನಾನೇ ಸ್ವತಃ